ಗುಡ್ ಮಾರ್ನಿಂಗ್ ಗಾಯ್ಸ್ ಮರ್ತೋಗ್ಬಿಟ್ಟಿದ್ದೀರ ನಾನು ಮಿಸ್ಟರ್ ಬ್ರೋ ಕರ್ನಾಟಕ ನೆನಪಿದ್ದೀನ ಗಾಯ್ಸ್. ಅರೌಂಡ್ ಒಂದು 5 months ಆಯಿತು ನಾವು ವೀಡಿಯೋಸ್ ಸ್ಟಾಪ್ ಮಾಡಿ. ನಾಳೆ ಮಾಡೋಣ ಅಂತ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ, ಮಾಡೋಕ್ಕೆ ಆಗಿಲ್ಲ. ಸೊ ತುಂಬ ಜನ ಕೇಳ್ತಿದ್ರು, ತುಂಬ ಜನ ಅಂದರೆ ಲೋಕಲ್ ನನಗೆ ಪರಿಚಯ ಇರೋರು. ನಾನು ಅವ್ರಿಗೆ ಒಂದು ಟೈಮ್ ನೋಡಿದ್ದೀನಿ, ಲೈಕ್ ಎಲ್ಲೋ ನೋಡಿರಂಗೆ ನೆನಪಿರುತ್ತೆ. ಅವರು ಹೇಳ್ತಿದ್ರು ಎಲ್ಲಿ ಬೈ ವೀಡಿಯೋನೇ ಬಂದಿಲ್ವಲ್ಲ, ವೀಡಿಯೋ ವೇಟಿಂಗ್. ಆ್ಯಂಡ್ ಸುಮಾರು ಜನ ಕೇಳಿದ್ರು. ನಾನು ನಾಳೆ ಮಾಡೋಣ ಬರುತ್ತೆ ಅಂದ್ಕೊಂಡೆ, ಬಟ್ ಏನು ಪ್ಲ್ಯಾನ್ ಇರಲಿಲ್ಲ. ಬಿಕಾಸ್ ಐ ಡೋಂಟ್ ನೋ ಏನಾಯಿತು ಅಂತ. ಸೊ ನಿನ್ನೆ ನೈಟ್ ಮಲಗಬೇಕಾದ್ರೆ ಒಂದು ಪ್ಲ್ಯಾನ್ ಬಂತು, ಆಯಿತಾ. ನಾನು ಎಲ್ಲ ಕಡೆ ಹೋಗ್ತಿದ್ದೆ, ಮುಂಬೈ ಇಲ್ಲಿ ಹೋಗಿ ಅಲ್ಲಿ ವೀಡಿಯೋಸ್ ಮಾಡಿ ನಿಮಗೆ ಅದು ತೋರಿಸ್ತಿದ್ದೆ, ಮಾಲ್ಸ್ಗಳಿಗೆ ಹೋಗ್ತಿದ್ದೆ, ಅದು ಇದು ಅಂತ ಆಗ್ತಿದ್ದೆ. ನೆನ್ನೆ ಮೈಂಡಲ್ಲಿ ಬಂತು, ವೈ ಡೋಂಟ್ ಐ ಸ್ಟಾರ್ಟ್ ದ ಡೈಲಿ ವ್ಲಾಗ್ಸ್, ಲೈಕ್ ನನ್ನ ಡೈಲಿ ರೂಟೀನ್, ಲೈಕ್ ಏನು ಮಾಡ್ತೀನಿ, ವರ್ಕ್ ಎಲ್ಲ ಹೇಗಿರುತ್ತೆ, ನಾನು ಇದು ಏನಾದ್ರು ಒಂದು ಮಾಡಿ ಆಗ್ತಿರೋಣ ವೀಡಿಯೋಸ್, ನಿಮ್ಮ ಜೊತೆ ಇರೋಣ. ತುಂಬ ಗ್ಯಾಪ್ ಆಯಿತು. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೀಗಾಗಿದೆ ನನ್ನ ರೂಮು. ಇವಾಗೆಲ್ಲ ಕ್ಲೀನ್ ಮಾಡಬೇಕು, ಸ್ವಲ್ಪ ಬ್ರಷ್ ಮಾಡಿ ಬರ್ತೀನಿ, ಸಿಗೋಣ, ಬಾಯ್. ಆಲ್ ರೈಟ್ ಗೈಸ್, ಬ್ರಷ್ ಮುಗೀತು, ಫೇಸ್ ವಾಶ್ ಮಾಡಾಯಿತು. ಟೋಟಲ್ ಲುಕ್ ಕ್ಯೂಟ್ ಗಾಯ್. ಸೊ ಈಗ ಈ ಮೆಸ್ ಎಲ್ಲ ಕ್ಲೀನ್ ಮಾಡಬೇಕು, ಇಲ್ಲ ಅಂದರೆ ಶುರು ಆಗುತ್ತೆ ನಮ್ಮ ಮನೆಯಲ್ಲಿ. ಗಾಯ್ಸ್, ನನ್ನ ಬೆಡ್ ಈಗ ಕ್ಲೀನ್ ಆಗಿದೆ. 4 ರೌಂಡ್ ಹೊಡಿಬೇಕು ಗುರು. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು, ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಎಲ್ಲ ಕ್ಲೀನ್ ಮಾಡಬೇಕು, ಆಗ ಮುಗಿಯುತ್ತೆ. ಗೈಸ್ ನೋಡ್ತಿದ್ದೀರಾ, ಇದು ನನ್ನ ವೈಫೈ ರೂಟರು. ಮೊನ್ನೆಯಿಂದನೂ ಕರೆಕ್ಟಾಗಿ ಬರ್ತಿಲ್ಲ, ಬರೀ ರೆಡ್ ಲೈಟ್ ಬ್ಲಿಂಕ್ ಆಗ್ತಿದೆ. ವೈಫೈ ಅವ್ರಿಗೆ ಹೇಳಿದ್ರೆ ಆಗುತ್ತೆ, ನಾಳೆ ಆಗುತ್ತೆ ಅಂತ ಬರೀ ಆಟಾಡಿಸ್ತಾರೆ. ಇದು ನಮ್ಮ ಅಮ್ಮ ನೋಡಿ, ಆರಾಮ ಎಷ್ಟು ಸುಂದರವಾಗಿ ಕಾಣ್ತಿದೆ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು. ಇವ್ರಿಗೆ ಗೊತ್ತಿಲ್ಲ ನಾನು ಇವತ್ತಿನ ಡೈಲಿ ವ್ಲಾಗ್ಸ್ ಮಾಡ್ತಿದ್ದೀನಿ ಅಂತ. ಮಮ್ಮಿ ಇವತ್ತು ತುಂಬ ದಿವಸ ಆಗಿತ್ತಲ್ಲ, ಎಷ್ಟು ದಿವಸ ಆಯ್ತು ಹೇಳಿ ನಾನು ವ್ಲಾಗ್ಸ್ ಮಾಡಿ? ಸುಮಾರು 4-5 ತಿಂಗಳಾಗಿತ್ತು. 4-5 ತಿಂಗಳು. ನೀವು ಫ್ಯಾನ್ ಅಲ್ವಾ, ನೀವು ಹೇಳಿದ್ರೆ ಎಲ್ಲಪ್ಪ ವಿಡಿಯೋ ಮಾಡು ಅಂತ ಹೇಳಿದ್ದಾರೆ. ಸೊ ಇವತ್ತಿನ ವಿಡಿಯೋ ಎಲ್ಲ ಶುರು ಆಗಿದೆ. ನಾಳೆ ನೋಡಿ ಎಡಿಟ್ ಆಗುತ್ತೆ ನೈಟು. ಇವರು ನಮ್ಮ ಫಾದರು ಮಸ್ತ್ ನೋಡಿ ಫೇಸ್ಬುಕ್ ನೋಡ್ತವ್ರೆ. ಫಾಲುದ ಅಪ್ಪ ಎಲ್ಲಿ ಸಪ್ಪ ನೀವು ಇಷ್ಟು ಸುಂದರವಾಗಿದೆ. ಇದು ಬಿಳಿ ಗಡ್ಡ ಇಟ್ಕೊಂಡು ಏನೇ ಕೇಳಿ ನಿಮಗೆ ಶೇವಿಂಗ್. ನೆನ್ನೆ ಹೋಗಿ ನೋಡಿ ಗೈಸ್, ಕಟಿಂಗ್ ಮಾಡಿಸ್ಕೊ ಬಂದವ್ರೆ. ಇವ್ರ ಫ್ರೆಂಡ್ ಇದ್ದಾರೆ ನೇಮರಾಜ್ ಅಂತ, ಅವ್ರ ಹತ್ರನೇ ಹೋಗೋದು. ತಿಂಗಳಿಗೆ 1 ಸತಿನ 2 ಸತಿನೋ ಡ್ಯಾಡ್? 2 ಸತಿ ಹೋಗ್ತಾರೆ. ಫುಲ್ ಕ್ಲೀನ್ ಶೇವ್ ಆಗಿರ್ತಾರೆ. ಗ್ಲೋ ತೋರಿಸಿ ಅಪ್ಪ, ನೆನ್ನೆ ನೈಟ್ ಏನೋ ತೋರಿಸ್ತಿದ್ರಲ್ಲ, ಗ್ಲೋ ಎಲ್ಲಿದೆ ತೋರಿಸಿ ಗ್ಲೋ. ಆಲ್ರೈಟ್ ಗೈಸ್, ಈಗ ಸ್ವಲ್ಪ ಏನಾದ್ರು ತಿಂದ್ಕೊಂಡು, ಏನಾದ್ರು ಕುಡ್ಕೊಂಡು, ಏನೂ ಇಲ್ಲ, ಬೂಸ್ಟ್ ಕುಡ್ಕೊಂಡು, ಒಂದು ರಸ್ಕ್ ಬ್ರೆಡ್ ತಿನ್ಕೊಂಡು, ಮತ್ತೆ ಹೋಗಿ ಮಾಮ್ ಬಿಸಿ ನೀರು ಬರ್ತಿಲ್ಲ, ಏನೋ ಒಂದು ಜುಗಾಡ್ ಮಾಡ್ಕೊಡಿ, ಸ್ನಾನ ಮಾಡಬೇಕು, ಆಯ್ತಾ? ಓಕೆ, ಜುಗಾಡ್ ಸಕ್ಸಸ್ಫುಲ್. ಓಕೆ ಗೈಸ್, ಸ್ನಾನ ಎಲ್ಲ ಮುಗೀತು. ಲೆಟ್ ಮಿ ಶೋ ಮೈ ಡ್ರೆಸ್. ನೋಡಿದ್ರು ಹೇಗೆ ಚೆನ್ನಾಗಿ ಕಾಣ್ತಿದ್ದೀನ? ಸ್ವಲ್ಪ ಹೋಗ್ಬೇಕು ಆಚೆ, ಪೇಮೆಂಟ್ ಎಲ್ಲ ಕಲೆಕ್ಷನ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ, ಅವ್ರ ಹತ್ರ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಮೊದಲಾಗಿ ಇವಳು ನನ್ನ ಸಿಸ್ಟರು, ಇವಳು ನನ್ನ ಚಿಕ್ಕ ಸಿಸ್ಟರ್. ನೀನು ನೋಡಿಲಿ ಹೆಂಗೆ ಪೂರಿ ತಿಂತಿರೋದು, ನೆಕ್ಕಿ ಪೂರಿ ತಿಂತಿದ್ದಾಳೆ. ಇಂಜು ಏನಾದ್ರು ಹೇಳ್ತೀಯಮ್ಮ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನನಗೆ ಮಜಾ ಬರ್ತಿದೆ ಗುರು ವ್ಲಾಗ್ ಮಾಡೋಕ್ಕೆ. ತುಂಬ ಇಷ್ಟ ಆಗಿತ್ತು, ಆದರೂ ಮಜಾ ಬರ್ತಿದೆ. ಐ ಆಮ್ ಎಂಜಾಯಿಂಗ್ ಇಟ್ ಬ್ರೋ, ಯಾ. ದಿಸ್ ಈಸ್ ಮೈ ಪಜೆರೋ ಸ್ಪೋರ್ಟ್ಸ್. ಮ್ಯಾಗ್ವಿಲ್ ಪೇಂಟ್ ಆಗಿದೆ, ಸಕ್ಕತ್ತಾಗಿದೆ ಗಾಡಿ. ತಗೊಂಡು 1 ತಿಂಗಳಾಗಿದೆ ಗುರು. ಆಲ್ ರೈಟ್, ಲೆಟ್ ಮಿ ಶೋ ಮೈ ಕಾರ್ ಫ್ರಮ್ ಇನ್ಸೈಡ್ ಗುರು. ದಿಸ್ ಈಸ್ ಇನ್ಸೈಡ್ ದ ಕಾರ್. ತುಂಬ ಬ್ಯೂಟಿಫುಲ್ 4x4 ಗುರು. ಹಿಂಗಿದೆ ಗಾಡಿ, ನನ್ನ ಫೇವ್ರೆಟ್ ವೆಹಿಕಲ್. ತುಂಬ ಆಸೆ ಇತ್ತು ತೊಗೋಬೇಕು ಅಂತ.
ಸೊ ತಗೊಂಡಿದ್ದೀನಿ. ಗಾಡಿ ಸ್ಟಾರ್ಟ್ ಮಾಡೋಣ. ನ್ಯೂಟ್ರಲಲ್ಲಿದೆ. ಸೌಂಡ್ ಕೇಳಿಗಳು ಬರೀ. ಸೌಂಡ್ ಚಿಂದಿಗುರು. 3.6 ಲೀಟರ್ ಇಂಜಿನ್ನು. ಸೌಂಡ್ ಅಂತೂ ಹೇಳ್ತಿರಲ್ಲ, ಸಕ್ಕದಾಗಿದೆ. ಸೌಂಡಿಗೆ ಇದಾಗಿದ್ದು ನಾನು. ಈ ಗಾಡಿ ಒಳ್ಳೆ ಆನೆ ಓಡಿಸೋಕ್ಕಾಗುತ್ತೆ ಗುರು. ಸೊ ಓಡೋಮೀಟರ್ ನೋಡಿ, ಇದು ನಮ್ಮ AC ಮತ್ತು ಇದು ಯಾವ ಕಡೆ ಬರಬೇಕದು, ಎಷ್ಟು ಟೆಂಪ್ರೇಚರ್ ಅದು. ಇದು ನಮಗೆ CD, ಮುಂಚೆಲ್ಲ CD ಬರ್ತಿತ್ತು. 2013 ಮಾಡಲ್ CD ಬರ್ತಿತ್ತು. ರಿಯರ್ AC ಕೂಡ ಸಕ್ಕತ್ತಾಗಿದೆ. ಅದ್ರ ಕಂಟ್ರೋಲ್ಸ್ ಎಲ್ಲ ಇಲ್ಲೇ ಇದೆ. ಆ್ಯಂಡ್ ದೆನ್ ಆಫ್ಕೋರ್ಸ್ ಸನ್ ಗ್ಲಾಸ್ ಹೋಲ್ಡರ್. ವೆರಿ ಕಂಫರ್ಟೇಬಲ್. ಸೀಟ್ಸ್ ಅಂತೂ ಕಂಫರ್ಟೇಬಲ್ ಇದೆ. ತುಂಬ ಹೈಟಲ್ಲಿ. ಮುಂಚೆ ಸ್ಕಾಡಾ ಸೂಪರ್ಬ್ ಇತ್ತು, ಅದು ಸ್ವಲ್ಪ ಡೌನ್ ಇತ್ತು. ಗ್ರೌಂಡ್ ಟು ರೋಡ್ ಇತ್ತು. ಬಟ್ ಇದು ಸ್ವಲ್ಪ ಹೈಟ್. ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಬಟ್ ಓಕೆ, ಅಡ್ಜಸ್ಟ್ ಆಗಿದ್ದೀನಿ. ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣವೇ ಹೋಗಬಾರ್ದು ಅಂತ ಯಾರು ಹೇಳಿದ್ರು. ಅದಕ್ಕೆ ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡಿ 1 ನಿಮಿಷ 2 ನಿಮಿಷ. ಆಲ್ ರೈಟ್, ಲೆಟ್ಸ್ ಗೋ. ಬಾಯ್ ಹೋಮ್. ಆಲ್ರೈಟ್ ಗುರು, ಈಗ ನಾವು ಹೋಗ್ತಿದ್ದೀವಿ ಸಿಟಿ ಕಡೆ. ಯಾಕಂದರೆ ಒಂದು ಬಿಲ್ ಮಾಡಬೇಕು. ಬಿಲ್ ಮಾಡಿ ಒಂದು ಕಡೆ ಹೋಗಿ ನಾವು ಕೊಡಬೇಕು. ನನ್ನ ವರ್ಕ್ ಇರೋದು ಫ್ಲೆಕ್ಸ್ ಬಿಸ್ನೆಸ್, ಬ್ಯಾನರ್ ಬಿಸ್ನೆಸ್ ಇದೆ. ಆಲ್ರೈಟ್, ಒಂದು ವೆಹಿಕಲ್ ಇದೆ. ಇದಾದ್ಮೇಲೆ ನಮ್ಮದೇ ವೆಹಿಕಲ್ ಸ್ಟಾರ್ಟ್ ಗುರು. ಲೆಟ್ಸ್ ಗೋ. ಪವರ್ ಅಂತೂ ಸಕ್ಕದಾಗಿದೆ ಗುರು ಗಾಡಿದು. ಕಳೆದ 10-15 ನಿಮಿಷದಿಂದ ಇಲ್ಲೇ ನಿಂತಿದ್ದೀನಿ ನಮ್ಮ NR ಸರ್ಕಲ್ ಹತ್ರ, ರಿಲಯನ್ಸ್ ಮಾರ್ಟ್ ಮ್ಯಾಕ್ಸ್ ಹತ್ರ. ಹಿಂದ್ಗಡೆ ತನಕ ಫುಲ್ ಟ್ರಾಫಿಕ್ ಇದೆ. ಏನಕ್ಕೆ ಇಷ್ಟು ಟ್ರಾಫಿಕ್ ಇದೆ? ಹಿಂದ್ಗಡೆ ಒಂದು 2-3 ಆ್ಯಂಬುಲೆನ್ಸ್ ಕೂಡ ನಿಂತಿದ್ದಾವೆ. ಐ ಡೋಂಟ್ ನೋ ವಾಟ್ಸ್ ಹ್ಯಾಪ್ನಿಂಗ್. ಯಾವರಣ? ಫ್ರೆಂಡ್ ಇವರು ಬಂದಿದ್ದಾರೆ. ಹಾಸನ್ ಟ್ರಾಫಿಕಲ್ಲಿ ಗುರು, ಏನು ಗುರು ಆಟೋ ನಿಲ್ಲೋದು. ಏನಾದರೂ ಹೇಳಿದ್ರು ನೋಡಿ ನಿಂತಿರೋದು ನೋಡಿ. ಭಯನೇ ಆಗುತ್ತಪ್ಪ ಆಟೋ ನೋಡಿದ್ರೆ. ತುಂಬ ಮಳೆ ಬರ್ತಿದೆ ಗುರು. ಓಕೆ, ಪಾರ್ಕ್ ಮಾಡಿ ಈಗ ಹೋಗ್ತಿದ್ದೀವಿ ನಾವು ನಮ್ಮ ಡೆಸ್ಟಿನೇಷನ್ ಶ್ರೀ ಸಾಯಿ ಡಿಜಿಟಲ್ ಬಿಗ್ ಪ್ರಿಂಟ್ಸ್ ಗುರು. ಇದು ನಮ್ಮ ಸಾಯಿ ಪ್ರಿಂಟು, ನಮ್ಮ ವರ್ಕಿಂಗ್ ಪ್ಲೇಸ್. ಐ ವಿಲ್ ಇಂಟ್ರಡ್ಯೂಸ್. ಇವನು ಆಕಾಶ್ ಅಂತ, ಇವನು ಉದ್ದೂರವನು ಆಕಾಶ್. ಇವನು ಗೈಸ್ ಇವನು ಮೇನ್ ಇವರೇ ನಮಗೆ. ಇವ್ರ ಹೆಸರು ವರುಣ್ ಅಂತ. ಇವ್ರು ನೋಡಿ, ಇವ್ರಿಗೆ ಹುಡುಗಿ ಹುಡ್ಬೇಕು. ಕ್ಯಾಮ್ರಾ ಮುಟ್ಬೇಡ ನನ್ನ ಮಗ ನೋಡಿಲ್ಲ. ಇವನು ಗೈಸ್ ಆಕಾಶ್, ನಮ್ಮ ಆಕಾಶಲ್ಲಿ ಹೋಗಿದ್ದಾನೆ. ಗಡಾಯಿಕಲ್ ಅಂತ ಎಲ್ಲ ಇದು ಧರ್ಮಸ್ಥಳದ ಹತ್ರ. ನನ್ನ ಮಗ ಒಬ್ಬೊಬ್ಬನೇ ಹೋಗ್ತಾನೆ, ನನಗೆ ಹೇಳಲ್ಲ. ಸಕ್ಕತ್ತಾಗಿದೆ ಪ್ಲೇಸು, ಹೋಗೋಣ. ನಿನ್ನೆ ಹೋಗಿ ಬಂದಿರೋ ಸಕ್ಕತ್ತಾಗಿದೆ. ಮಕ್ಕಳೆಲ್ಲ ಎಷ್ಟು ಕಿಲೋಮೀಟ್ರು? 2.5 ಕಿಲೋಮೀಟ್ರ್ ಹಿಂಗೆ ಇರೋದಾ? ಲೋ ಡೇ ಟೈಮಲ್ಲಿ. ಮತ್ತು ಈ ಕಡೆ ಎಲ್ಲ ಬರೀ ಫುಲ್ ಗುಡ್ಡ, ಬರೀ ಅದೇ ಫುಲ್ ಟಾಪ್ ತನಕ ಹೋಗಿಲ್ಲ. ಈಗೇನು ಸೀನ್ ಆಗಿದೆ ಅಂದರೆ, ನಮ್ಮ ಮನೆಯದು ವೈಫೈ ಇದೆಯಲ್ಲ, ವರ್ಕ್ ಆಗ್ತಿಲ್ಲ. ಬೆಳಿಗ್ಗೆ ಹೇಳಿದ್ನೆಲ್ಲ ರೆಡಿ ಮಾಡ್ತಿದಾರಲ್ಲ, ಅವ್ರು ಇನ್ನೂ ರೆಡಿ ಮಾಡ್ತಿದ್ದಾರಂತೆ. ಬಂದಿತ್ತಂತೆ, ಮತ್ತೆ ಹೋಗಿದೆ. ಚೆಕ್ ಮಾಡ್ತಾ ಇದ್ದಾರೆ. ಮನೆ ಹತ್ರನೇ ಹೋಗ್ತಾ ಇದ್ದೀನಿ ನಾನು. ಆಲ್ರೈಟ್ ಗೈಸ್, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ಮನೆ ಹತ್ರ ಬಂದೆ. ಊಟ ಗೀಟ ಮುಗಿಸ್ಕೊಂಡು ಬನ್ನಿ, ನಾನು ನಿಮಗೆ ನನ್ನ ಕೆಫೆ ತೋರಿಸ್ತೀನಿ. ಇದೇ ನಮ್ಮ ಮನೆ. ಇದು ನಮ್ಮ ಮನೆ ಕಾರ್ ಶೆಡ್ಡಲ್ಲಿ ಒಂದು ಕೆಫೆ ಓಪನ್ ಮಾಡಿದ್ದೀನಿ. ಸಂಜೆ 5 ಗಂಟೆಯಿಂದ ಶುರು ಆಗಿರುತ್ತೆ. ಹೆಂಗೆ ಚೆನ್ನಾಗಿದೆಯಾ? ಚೆನ್ನಾಗಿದೆಯಾ? ಹೇಗಿದೆ? ಚೆನ್ನಾಗಿದೆಯಾ? ಪಿಕ್ಚರ್ ರೈಟ್ ಗೈಸ್. ಮನೆ ಇನ್ನೂ ಒಳಗಡೆ ಹೋಗೇ ಇಲ್ಲ. ಆಗಲೇ ನಮ್ಮಮ್ಮ ಆಚೆ ಕಳಿಸಿದ್ದಾರೆ. ಯಾಕಂತ ಹೇಳಿದರೆ ಹಾಲು ತೊಗೊಬರ್ಬೇಕಂತೆ. ಜಯ ಅಂಗಡಿ, ಜಯ ಅಂಗಡಿ, ಜಯ ಅಂಗಡಿ, ಜಯ ಅಂಗಡಿ. ಅಣ್ಣ
ಹಾಲು ಕೊಡಿ 1.5 ಲೀಟ್ರ್. ಎಷ್ಟು ಅಣ್ಣ? 84. ಹಾಲು ತೊಗೊಂಡಾಯ್ತು. ಮನೆ ಕಡೆ ಮತ್ತೆ ರಿಟರ್ನು. ನೋಡಿ ಆಂಟಿ ವಾಕಿಂಗ್ ಅಂತ ಹಿಂಗಿರ್ಬೇಕು. ಛತ್ರಿ ಹಿಡ್ಕೊಂಡು ವಾಕ್ ಮಾಡ್ತವ್ರೆ ನಮ್ಮ ಏರಿಯಾ ಪಾರ್ಕಲ್ಲಿ. ಆಲ್ರೈಟ್ ಗಾಯ್ಸ್, ಈಗ ಎಡಿಟಿಂಗ್ ಎಲ್ಲ ಮುಗ್ದಿದೆ. ಲಾಸ್ಟ್ ಒಂದು ಸ್ವಲ್ಪ ಮಸಾಲೆ ಹಾಕಬೇಕು ಎಡಿಟಿಂಗ್ ನೋಡಿ. ಐ ಥಿಂಕ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಡ್ಯಾಡ್, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್.